15 ಲಕ್ಷದ ಮೇಲೆ ತಳಿ ತಡ ನಮ್ಮ ದೇಶ ಮಟ್ಟದಲ್ಲಿ. ಇವತ್ತು 1,000 ತಳಿ ಇದ್ದಿಕ್ಕು, ಬಡ 1-2 ಸಾವಿರ ತಳಿ ಇದ್ದಿಕ್ಕು ಅಷ್ಟೇ. ಕಾರಣ, ಮೇನ್ ಕಾರಣ ನಶಿಸುವ ಈ 65 ನಂತರ ಕೃಷಿ ಕ್ರಾಂತಿ ಆತಲಿ, ಅದರ ಪರಿಣಾಮ. ಕೃಷಿ ಕ್ರಾಂತಿ ಆಗಿದ್ದು ಉನ್ನತಿಗೆಲ್ಲ ಅವನತಿಗೆ. ಸಂಸ್ಕೃತಿ ಅವನತಿ ಆಯ್ತು. ಈಗ ಅವು ಅಂದ್ರೆ ಲಕ್ಷ್ಯ ಆಗಿದ್ದು ಯಾವುದು? ಅಧಿಕ ಇಳುವರಿ, ಗುಣಮಟ್ಟ ಇಲ್ಲೇ. ಹಂಗಾಗಿ ಎಲ್ಲ ನಶಿಸಿ. ನಮ್ಮ ದೇಶದ ಯಾವ್ದಾದ್ರು ಕ್ರಾಂತಿ ಆಯ್ತು ಅದೆಲ್ಲ ಸ್ಥಳೀಯ ಸಂಸ್ಕೃತಿ ಅವನತಿ ಕಾರಣ ಆಯ್ತು. ಕ್ಷೀರ ಕ್ರಾಂತಿ ಇರ್ಬೋದು, ಈ ಹಸಿರು ಕ್ರಾಂತಿ ಇರ್ಬೋದು, ಇನ್ನೇನೇನು ಕ್ರಾಂತಿ ಆಯ್ತು, ಈ ಏನು ಕೈಗಾರಿಕಾ ಕ್ರಾಂತಿ ಇರ್ಬೋದು, ಎಲ್ಲವೂ ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಅವನತಿ ಮಾರಕ. ಹೌದು, ಪ್ರಶ್ನೆನೇ ಇಲ್ಲ. ಆದ್ರೂ ಆ 2,000 ತಳಿಯಲ್ಲಿ 20% ತಳಿ ನಿಮ್ಮ ಹತ್ರನೇ ಇದೆ, 365ಕ್ಕೂ ಜಾಸ್ತಿ ಅಲ್ವಾ? ಹೌದು. ಇನ್ನು ಹೆಚ್ಚೆಚ್ಚು ತಳಿಗಳ ಸಂರಕ್ಷಣೆ ನಿಮ್ಮಿಂದ ಸಂರಕ್ಷಣೆ. ನಮ್ಗೆ ಸಮಸ್ಯೆ ಏನು ಅಂದ್ರೆ, ಕನ್ನಡ ಬಿಟ್ಟರೆ ಮತ್ತೆ ಬೇರೆ ಭಾಷೆ ಗೊತ್ತಿಲ್ಲ. ಒಂದು ಹಣಕಾಸಿನ ಸಮಸ್ಯೆ. ಇವೆರಡು ಸಮಸ್ಯೆ ಇಲ್ಲದೆ ಹೋಗಿದ್ರೆ ನಾವು ಇವತ್ತು ಎಲ್ಲೆಲ್ಲ ಬದಿಗೂ ತಿರುಗಲ್ ಬರ್ತಿತ್ತು. ಈಗ ಇಲಾಖೆಯವರು ಯಾರು ಹೆಂಗ ಸಲಹೆ ಕೊಡಿ ಅಂತ ಕೇಳ್ತೀನಿ. ನಾನು ಓರಿಸ್ಸಾದಲ್ಲಿ ಒಬ್ಬರು ರೈತರೇ ಟ್ರೈನಿಂಗ್ ಕೊಡ್ತರು. ಅವ್ರ ಹತ್ರ 1,500 ತಳಿ ಇದ್ದು, 1 ತಿಂಗಳ, ಫಸ್ಟಿಗೆ 1 ತಿಂಗಳ, ಲಾಸ್ಟಿಗೆ 1 ತಿಂಗಳ, 2 ತಿಂಗಳ ಒಂದು ಸೀಸನ್ನಿಗೆ. ಅವ್ರು ಅದನ್ನ ನಮ್ಗೆ ಭಾಷೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಂದು ಮಾಡಿದ್ರೆ ಒಂದು ಸಲಕ್ಕೆ 30,000 ರೂಪಾಯಿ ಆಸ್ಪಾಸ್ ಬೇಕು. 2 ಸಲ ಅಂದ್ರೆ 60 ಆಯ್ತು. ನಾ ಖರ್ಚು ಮಾಡೋವಲ್ಗೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ. ಹೌದು, ಖಂಡಿತ. ನೋಡೋಣ, ನಮ್ಮ ಈ ವಿಡಿಯೋ ನೋಡ್ತಾ ಇದ್ದ ವೀಕ್ಷಕರಿಂದ ಏನಾದ್ರು ನಿಮ್ಗೆ ಸಹಾಯ ಆಗ್ಬೋದು, ಅಥವಾ ಇಲಾಖೆಗಳಿಂದ ಏನಾದ್ರು ನಿಮ್ಗೆ ಕರೆಗಳು ಒಂದು ಸಹಾಯ ಆಗುವಂತದ್ದು ಆಗುತ್ತೇನೋ ಅಂತ. ಇಲಾಖೆಯಿಂದ ನಾನು ಆಸೆ ಬಿಟ್ಟು ಬಿಟ್ಟಿದ್ದೇನೆ. ಇಲಾಖೆ, ಯೂನಿವರ್ಸಿಟಿ ಅವ್ರು ಯಾರ್ದು ಇಲ್ಲ. ನೀವೇ ಸ್ವಂತ ಪ್ರಯತ್ನದ ಮೇಲೆ ಮಾಡ್ತಾ ಇದ್ದೀರಿ. ಆಯ್ತು, ನನಗೆ ಇನ್ನು 68 ವರ್ಷ ಆಯ್ತು. ಇನ್ನ ಎಷ್ಟು ಪ್ರಯತ್ನ ಮಾಡ್ಬೋದು? ನನಗಿದು ಮೂಲ ಉದ್ದೇಶ ಇತ್ತು. ಇದನ್ನು ಕರೆಕ್ಟ್ ಒಂದು ತಳಿ, ಈ ತಳಿಯನ್ನು ನಾನು ಕಂಪ್ಲೀಟ್ ಸ್ಟಡಿ ಮಾಡ್ಬೇಕು. ಅದು 65 ಗುಣಧರ್ಮ ಇರ್ತದೆ ಒಂದು ಭತ್ತಕ್ಕೆ, ಒಂದು ತಳಿಗೆ. ಅದ್ರೊಳಗೆ ಮ್ಯಾಕ್ಸಿಮಮ್ ನಾನು ಕಂಡು ಹಿಡಿಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನ ಹತ್ರ ಪುಸ್ತಕ ಇದೆ, ಅದು ಯಾವ್ಯಾವ ರೀತಿಯಲ್ಲಿ ತೆಗಿಬೇಕು ಗೊತ್ತದೆ. ಆದ್ರೆ ಅಷ್ಟು ಇಂಗ್ಲಿಷ್ ಇದೆ ಒಂದು. ಇನ್ನೊಂದು ಇಂಗ್ಲಿಷ್ ಪುಸ್ತಕದಲ್ಲಿ ಸೈಂಟಿಫಿಕ್ ವರ್ಡಿಗೆ ಎಲ್ಲ ನಮ್ಗೆ ಅರ್ಥ ಗೊತ್ತಾಗುದಿಲ್ಲ. ಯಾರಾದ್ರೂ ಒಂದು ತಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ಅವ್ರು ತೋರಿಸ್ಬಿಟ್ಟಿದ್ರೆ ನಾನು ಅಷ್ಟು ತಳಿನೂ ಮಾಡ್ತಿದ್ದೆ. ಆದ್ರೆ ನಮ್ಗೆ ಅದ್ರ ಕೊಡೋದಿಲ್ಲ. ನಿಮ್ಮ ಹತ್ರ ಇಂಗ್ಲಿಷ್ ಪುಸ್ತಕ ಇದೆ, 65 ಗುಣಧರ್ಮ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ವರ್ಲ್ಡ್ ಲೆವೆಲ್ ಅಲ್ಲಿ ಮಾಡಿದಂತಹದ್ದು ಗುಣಧರ್ಮ ಪರೀಕ್ಷೆ. ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ಎಲ್ಲರಿಂದ ಏನೇನ್ ಸಹಾಯಗಳು ಬರಬಹುದು ಅಂತ ನಮ್ಮ ವಿಡಿಯೋದ ಕಾರಣದಿಂದ. ಅಷ್ಟಾದ್ರೆ ನಮ್ಮ ಈ ಚಾನಲ್ಗೂ ಒಂದು ಧನ್ಯತಾ ಭಾವ ಇರುತ್ತೆ, ನಮ್ಮ ಈ ಒಂದು ಪ್ರಯತ್ನಕ್ಕೂ ಒಂದು ಧನ್ಯತಾ ಭಾವ ಇರುತ್ತೆ. ಸಲಹೆ ಕೊಡುವಂತವ್ರು ಸಿಕ್ಕಿರ್ ಸಾಕು, ಮತ್ತೆ ಇನ್ನು ಏನು ಬೇಡ. ಯಾಕೆಂದ್ರೆ ನಾನು ಈಗ ಹೆಚ್ಚಿಗೆ ಎಲ್ಲೋ ನೋಡ್ಲಿಕ್ಕೆ ಆಗೋದಿಲ್ಲ. ಇರೋದನ್ನ ನಾನು ಮೇಂಟೈನ್ ಮಾಡ್ಕೊತೇನೆ. ಖಂಡಿತ ನಮ್ಗೆ